ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಅಂದರೆ FA1 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಕೀ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನುಳಿದಂತಹ 5 ಸಬ್ಜೆಕ್ಟ್ಗಳದ್ದು ಕ್ವಶನ್ ಪೇಪರ್ಸನ್ನು ನನ್ನ ಮುಂದಿನ ವೀಡಿಯೋಸ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಿಮ್ಮ FA1 ಟೆಸ್ಟಿಗೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸೋಣ. ಫಸ್ಟ್ ಮೇನ್, ಡೂ ಆ್ಯಸ್ ಡಿರೆಕ್ಟೆಡ್. 8 ಪ್ರಶ್ನೆಗಳಿದ್ದಾವೆ ಮಕ್ಕಳ. ಕ್ವಶನ್ ನಂಬರ್ 1, ರಾಮನ್ ವಾಸ್ ಅ ಕೈಂಡ್ ಮ್ಯಾನ್. ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ ವರ್ಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೈಂಡ್ ಅನ್ನೋ ಒಂದು ವರ್ಡಿಗೆ ಅಂಡರ್ಲೈನನ್ನು ಹಾಕಿದ್ದಾರೆ. ಸೊ ಇದರ ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ಬರೀಬೇಕು. ನೌನ್, ವರ್ಬ್, ಅಡ್ಜೆಕ್ಟಿವ್, ಆಡ್ವರ್ಬ್ ಇದೆ. ಸೊ ಆ್ಯಕ್ಚುಲಿ ಕೈಂಡ್ ಮ್ಯಾನ್, ಸೊ ಅದು ಅಡ್ಜೆಕ್ಟಿವಿಗೆ ಬರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ದ ಪಾಸಿಬಲ್. ಸೊ ಪಾಸಿಬಲ್ ಅನ್ನೋ ಪದಕ್ಕೆ ಕರೆಕ್ಟ್ ಆಗಿರುವಂಥ ಪ್ರಿಫಿಕ್ಸ್, ಅವರು ಸಫಿಕ್ಸ್ ಎಲ್ಲ ಕೇಳಿರೋದು. ಸೊ ನಿಮಗೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಬಗ್ಗೆ ತಿಳ್ಕೊಂಡಿರಿ. ಸೊ ಇಲ್ಲಿ ಪ್ರಿಫಿಕ್ಸ್ ಕೇಳಿರೋದ್ರಿಂದ ಸೊ ಪಾಸಿಬಲ್ಗಿಂತ ಮುಂಚೆ ಬರೆಯುವಂಥದ್ದು ಯಾವುದು? ಇಂಪಾಸಿಬಲ್. ಸೊ ಹಾಗಾಗಿ ಇಮ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 3, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಫಿಲ್ ದ ಕರೆಕ್ಟ್ ಹೋಮೋಫೋನ್ಸ್. ಸೊ ಕರೆಕ್ಟಾಗಿರೋ ಹೋಮೋಫೋನ್ಸನ್ನು ಬರೀಬೇಕು. ದೇ ಬ್ರಾಕೆಟಲ್ಲಿ ಸಿ ಕೊಟ್ಟಿದ್ದಾರೆ, ದ ಈವ್ನಿಂಗ್ ಮಾರ್ನಿಂಗ್ ಅಂತ ಇದೆ, ಎವ್ರಿ ಮಾರ್ನಿಂಗ್ ಅಂತ ಇದೆ. ಸೊ ದೆ ಸಿ, ಸೊ ಫಸ್ಟ್ ಈ ಸಿ ಬರಬೇಕು. ದೆ ಸಿ ದ ಸಿ ಎವ್ರಿ ಮಾರ್ನಿಂಗ್. ಸೊ ಪ್ರತಿದಿನ ಅವರು ಸಮುದ್ರವನ್ನು ಬೆಳಗ್ಗೆ ನೋಡ್ತಾ ಇದ್ರು. ಸೊ ಹಾಗಾಗಿ ಫಸ್ಟ್ ಸಿ, ದೆ ಸಿ ದ ಸಿ ಎವ್ರಿ ಮಾರ್ನಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 4, ದ ಸಿನೋನಿಮ್ ಆಫ್ ದ ವರ್ಡ್ ಗ್ಯಾದರ್. ಸೊ ಸಿನೋನಿಮ್ ಅಂದರೆ ಅದರ ಸಮಾನಾರ್ಥಕ ಪದವನ್ನು ಕೇಳಿದ್ದಾರೆ. ಸೊ ಇಲ್ಲಿ ಗ್ಯಾದರ್ ಅನ್ನೋದಕ್ಕೆ ಸಮಾನಾರ್ಥಕ ಪದ ಯಾವುದು? ಇಲ್ಲಿ ಸ್ಪ್ರೆಡ್, ಕಲೆಕ್ಟ್, ಗಿವ್, ಬ್ರೈಟ್ ಅಂತ ಕೊಟ್ಟಿದ್ದಾರೆ. ಸೊ ಕಲೆಕ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗಿದೆ. 5th ಕ್ವಶನ್, ದ ಆಂಟನಮ್ ಆಫ್ ದ ವರ್ಡ್ ಸ್ವೀಟ್. ಸೊ ಇಲ್ಲಿಗೆ ವಿರುದ್ಧ ಪದ ಕೇಳಿದ್ದಾರೆ. ಆಂಟನಮ್ ಅಂದರೆ ವಿರುದ್ಧ ಪದ. ಸೊ ಸ್ವೀಟಿಗೆ ವಿರುದ್ಧವಾಗಿರೋದು ಯಾವುದು? ಆಬ್ವಿಯಸ್ಲಿ ಬಿಟ್ಟರ್, ಸಿಹಿ, ಕಹಿ. ಸೊ ಹಾಗಾಗಿ ಬಿಟ್ಟರ್ ಇಸ್ ದ ರೈಟ್ ಆನ್ಸರ್. 6th ಕ್ವಶನ್, ಚೂಸ್ ದ ಕೌಂಟೇಬಲ್ ನೌನ್ಸ್ ಫ್ರಮ್ ಈಚ್ ಗ್ರೂಪ್. ಸೊ ಕೌಂಟೇಬಲ್ ನೌನ್ಸನ್ನು ನಾವು ಈಚ್ ಗ್ರೂಪಿಂದ ಇದು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಟ್ರೂತ್, ಫ್ರೆಂಡ್ಸ್, ಏರ್ ಆ್ಯಂಡ್ ಸ್ಟಾರ್ಸ್. ಸೊ ಇಲ್ಲಿ ನೋಡಿ ಮಕ್ಕಳ, ಸ್ಟಾರ್ಸನ್ನು ಕೌಂಟೇಬಲ್ ಅಲ್ಲ, ಏರ್ ಅನ್ನೋದು ಕೌಂಟೇಬಲ್, ಸತ್ಯ ಅನ್ನೋದು ಇಟ್ಸ್ ಅನ್ಕೌಂಟೇಬಲ್. ಸೊ ಫ್ರೆಂಡ್ಸ್ ಇಸ್ ದ ಕೌಂಟೇಬಲ್. ಸೊ ಹಾಗಾಗಿ ಕೌಂಟೇಬಲ್ ನೌನಿಗೆ ಬರುವಂಥದ್ದು. ಸೊ ಫ್ರೆಂಡ್ಸ್ ಇಸ್ ದ ರೈಟ್ ಆನ್ಸರ್. 7th ಕ್ವಶನ್, ರಾಜು ಈಸ್ ಡ್ಯಾಶ್ ಡಾಕ್ಟರ್ working in dash hospital. So obviously Raju is a doctor working in the hospital. So hagi a and the is the correct articles. 8th question, match the correct compound words ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ಲ್ಯಾಶ್ ಇದೆ, ಅದಕ್ಕೆ ಕರೆಕ್ಟ್ ಆಗಿರೋ ಕಾಂಪೌಂಡ್ ಬಂದು ಫ್ಲೈ, ಲೈಟ್, ಹೌಸ್, ಬಾಕ್ಸ್ ಇದೆ. ಸೊ ಆ್ಯಕ್ಚುಲಿ ಫ್ಲ್ಯಾಶ್ ಲೈಟ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 4th, ಸೆಕೆಂಡ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ ಇಲ್ಲಿ ಪ್ರತಿ ಪ್ರಶ್ನೆಗೂ 2 ಅಂಕ ಇದೆ ಮಕ್ಕಳ. ಸೊ ಮೊದಲನೇ ಕ್ವಶನ್ ನೋಡೋಣ. ಹೌ ಡು ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ ಇನ್ ಶಾಂತಿನಿಕೇತನ. ಯಾವ ರೀತಿ ಅವರು ತಮ್ಮ ಪ್ರತಿದಿನ ಈವ್ನಿಂಗ್, ಸಂಜೆ ಕಳೀತಾ ಇದ್ರು. ಸೊ ಇನ್ ದ ಈವ್ನಿಂಗ್ ಅಟ್ ಸನ್ಸೆಟ್ ದೆ ರಿಟರ್ನ್ ಫ್ರಮ್ ದ ಫೀಲ್ಡ್ಸ್ ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್ ಫಾರ್ ಅ ಶಾರ್ಟ್ ಟೈಮ್ ಟು ಮೆಡಿಟೇಟ್ ಇನ್ ಸೈಲೆನ್ಸ್. ಸೊ ಅವರು ಸನ್ಸೆಟ್ ಆಗೋ ಟೈಮಲ್ಲಿ ವಾಪಸ್ ಫೀಲ್ಡಿಂದ ಬಂದು ಕೂತ್ಕೊಂಡು ಏನು ಮಾಡ್ತಾಯಿದ್ರು? ಒಂದು ಶಾರ್ಟ್ ಟೈಮ್, ಅಂದರೆ ಸಣ್ಣ ಸಮಯ ಅವರು ಮೆಡಿಟೇಷನನ್ನು ಮಾಡ್ತಾಯಿದ್ರು. ಕ್ವಶನ್ ನಂಬರ್ 6, ವೈ ಕುಡಂಟ್ ರಾಮನ್ ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್. ಸೊ ಯಾಕೆ ಅವರು ಯುನೈಟೆಡ್ ಕಿಂಗ್ಡಮ್ಗೆ ಹೈಯರ್ ಸ್ಟಡೀಸ್ಗೆ ಹೋಗಲಿಲ್ಲ? ಆಫ್ಟರ್ ಇಸ್ MA, ರಾಮನ್ ವಾಂಟೆಡ್ ಟು ಗೋ ಟು ದ ಯುನೈಟೆಡ್ ಕಿಂಗ್ಡಮ್ಸ್ ಫಾರ್ ಹೈಯರ್ ಸ್ಟಡೀಸ್ ಇನ್ ಸೈನ್ಸ್, ಬಟ್ his health broken down again and he could not go. This was the greatest disappointment in his life. Question number 7, how can you say that the bee is intelligent and clever? The bee is busy doing things. It collects nectar and saves it for a future use. It builds it, behave skillfully, and this is why
ಇಟ್ ಈಸ್ ಕ್ಲೆವರ್. ಸೊ ಅದು ತುಂಬ ಬ್ಯೂಟಿಫುಲ್ಲಾಗಿ ತನ್ನ ಗೂಡನ್ನು ಕಟ್ಕೊಳ್ಳುತ್ತೆ. ಸೊ ಅದು ತನ್ನ ಫ್ಯೂಚರ್ಗೋಸ್ಕರ ಏನು ಮಾಡುತ್ತೆ, ನೆಕ್ಟರನ್ನು, ಜೇನನ್ನು ಉಳಿಸ್ಕೊಳ್ಳುತ್ತೆ. ನೆಕ್ಸ್ಟ್ 8th ಕ್ವಶನ್, ಗಿವ್ ದ ರೀಸನ್ ಫಾರ್ ಕೌಶಿಕ್ಸ್ ಆ್ಯಂಗರ್ ವಿತ್ ಅ ಬರ್ಡ್. One day Kaushik was sitting under a tree studying the Vedas. He was disturbed by the long twittering of a crane perched on a branch, so Kaushik got angry. ಸೊ ಇದಿಷ್ಟು ಆನ್ಸರ್ ಮಕ್ಕಳ. ನೆಕ್ಸ್ಟ್ ಲಾಸ್ಟ್ ಮೇನ್ ಕಂಪ್ಲೀಟ್ ದ ಪೋಯಮ್ ಇದೆ, 4 ಅಂಕಕ್ಕೆ ಇರ್ತದೆ. ಸೊ ಒಂದು ಪೋಯಮ್ ಅಂತೂ ನಿಮಗೆ ಬಂದೇ ಬರುತ್ತೆ, ಏಕೆಂದರೆ ಪೋಯಮ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಗ್ರಾಮರನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ, ಕ್ವಶನ್ ಆನ್ಸರ್ಸ್ನ ಕಲ್ತ್ಕೊಳ್ಳಿ. ಸೊ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಈ ಕ್ವಶನ್ ಪೇಪರ್. ಸೊ ನೆಕ್ಸ್ಟ್ ಉಳಿದ ಸಬ್ಜೆಕ್ಟ್ಗಳಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಅವನ್ನು ಸಹ ನೋಡಿ ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.